ಎಲ್ಲರೂ ನಿಂತಾರ. ಈಗ ಜಸ್ಟ್ ಲ್ಯಾಂಡ್ ಸ್ಲೈಡ್ ಆಗತ್ತಂತ. ಈಗ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷದ ಮುಂಚೆ ಎಲ್ಲರೂ ಸ್ಟಾಪ್ ಮಾಡ್ಕೊಂಡು ನಿಂತಾರೆ. ಇಲ್ಲಿ ರಿಮೂವ್ ಮಾಡಾಕತ್ತಾರ ಗಾಡಿ ಹೋಗೋ ಅಷ್ಟ. ಇದು ರಿವರ್ ಫ್ಲೋ ಎಲ್ಲ ನದಿಗೆ ನುಗ್ಸಾಕತ್ತಾರಪ್ಪ ಆ ತೆರಿಗೆ. ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಸುಂದರನಗರ ಒಳಗೆ ಅದೀವಿ. ಬೆಳಗ್ಗೆ 8 ಆಗೈತೆ ಟೈಮ್. ಇಷ್ಟೊತ್ತು ಮಳೆ ಇತ್ತು. ಈಗೇನು ಅಂಥ ಮಳೆ ಇಲ್ಲ, ಏನಿಲ್ಲ. ನಮ್ಮ ಸ್ಟೇದಿಂದ ಇದು ವ್ಯೂ ನೋಡ್ರಿ ಹೆಂಗದ. ಮಸ್ತ್ ಕ್ಲೌಡ್ಸ್ ಎಲ್ಲ ಮ್ಯಾಲೆ ಗುಡ್ಡದ ಮೇಲೆ ಹಿಂಗೆ ಹೋಗಿ ಬಂದಂಗೆ ಬರತ್ತದ. ಜೈ ಬಜರಂಗಬಲಿ, ಜೈ ಶ್ರೀ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೀವಿ ಟುವರ್ಡ್ಸ್ ಮನಾಲಿ. 150 ಕಿಲೋಮೀಟರ್ಸ್ ಟು ಮನಾಲಿ. ಇಲ್ಲಿಂದ 150 ಕಿಲೋಮೀಟರ್ ಅದ ಮನಾಲಿಗೆ. ಏನು ಮಾಡೋಕ್ಕಾಗಂಗಿಲ್ಲ. ಆ ಕಡೆ ಯೂ ಟರ್ನ್ ತೊಗೊಂಬರ್ಬೇಕಂದ್ರೆ ದೂರ ಭಾಳ ಅದ ಹಿಂದ್ಗಡೆ. ಹಿಂಗಾಗಿ ಇಲ್ಲೇ ಮುಂದ್ಗಡೆ ಹೋಗಿ ಯೂ ಟರ್ನ್ ತೊಗೋಬೇಕೀಗ. ರಾಂಗ್ ಸೈಡ್ ಹೊಂಟೀವಿ. ಹೋಮ್ ಸ್ಟೇ ಇತ್ತು, ಮಸ್ತ್ ಇತ್ತು ನೋಡ್ರಿ. ಇಲ್ಲಿಗೆ ಆಲ್ರೆಡಿ ವ್ಯೂಸ್ ಸ್ಟಾರ್ಟ್ ಅದು ಮಸ್ತ್ ನೋಡ್ರಿ. ಇದು ACC ಸಿಮೆಂಟ್ ಫ್ಯಾಕ್ಟ್ರಿ ದೇವಾರ್ದು. ಇಲ್ಲದ ನಿಮಗೆ ತೋರಿಸ್ತೀನಿ. ದಿಸ್ ಈಸ್ ACC ಸಿಮೆಂಟ್ಸ್. ACC ಸಿಮೆಂಟ್ಸ್ ಛಲ ಮನಾಲಿ. ಈ ಕಡೆ ಎಲ್ಲ ರೈಡ್ ಫಸ್ಟ್ ಟೈಮ್ ನಂದ. ಬಟ್ ಸೀನ್ರಿ ಅದು ಮಸ್ತ್ ಅದ. ಬೆಳಗ್ಗೆ ಸ್ವಲ್ಪ ಮಳೆ ಆಗಾಕತ್ತಿತ್ತು ಮಾರ್ನಿಂಗಿಂದ. ನಾವು ಎಲ್ಲ ಕಡೆ ಸ್ಪೀಡ್ ಮೀಟರ್ ಅದಾವು. ಇದು HP ಹಿಮಾಚಲ್ ಪ್ರದೇಶ್. ಅಲ್ಲಿ ಒಂದು ಮ್ಯಾಲ ಟೆಂಪಲ್ ಅದ ಗುಡ್ಡದ ಮೇಲೆ ಒಂದು. ವಾ ಸೀನ್ರಿ ಮಸ್ತ್ ಕಾಣಾಗ್ತದೆ. ಈಗ ಸ್ವಲ್ಪ ಈ ಕಡೆಯಿಂದ ಬಿಸಿಲು ಬಿದ್ದಿತ್ತು, ಭಾರಿ ಕಾಣಕತ್ತಿತ್ತು. ನಮ್ಮದು ಆಲ್ಮೋಸ್ಟ್ ಫಸ್ಟ್ ಸ್ಟಾಪ್ ಇದು ಅದ, ಮನಾಲಿ ಅದ ಇವತ್ತು. ಅಣ್ಣ ಯಾವಾಗ ಕಲ್ಲು ಬಿದ್ದಾವೆ ಇಲ್ಲೆಲ್ಲ. ಆಲ್ರೆಡಿ ಕಲ್ಲು ಬಿಡೋಕೆ ಸ್ಟಾರ್ಟ್ ಆಗ್ಯಾವು. ಇವತ್ತಿಂದ ಫಸ್ಟ್ ಟನಲ್ ನೋಡ್ರಿ. ಒಳಗಡೆ ಎಂಟ್ರಿ ಅದೀವಿ. ಹೊರಗಡೆ ನಾವು ಆಲ್ರೆಡಿ ಕಲ್ಲು ಬಿಡೋಕೆ ಚಲೋ ಆಗ್ಯಾವ. ಲ್ಯಾಂಡ್ ಸ್ಲೈಡ್ ಅವು ಸಣ್ಣ ಸಣ್ಣ ಬೀಳಂಗಿಲ್ಲ ಮಗನ, ದೊಡ್ಡ ದೊಡ್ಡವೇ ಇರ್ತಾವ. ಅಕ್ಷಯ ಮಲಕ್ ಮುಂದದಾನ, ಓಂಕಾರ ಮಲಕ್ ಹಿಂದದಾನ. ಶಾರ್ಟೆಸ್ಟ್ ಟನಲ್. ಪಟ್ನ ಹೊರಗೆ ಬಂದಿವಿ. ಗುಡ್ಡ ಸುತ್ತಿ ಮೈಲಾರಕ್ಕೆ ಹೋಗೋ ಇತ್ತು ಮೊದಲು, ಈಗೇನಂತದಿಲ್ಲ. ನೋಡ್ರಿಗ ಒಮ್ಮೆ ಆದರೂ ಜೀವನದಾಗ ಬಂದು ಹೋಗಬೇಕು ಈ ಕಡೆ. ಅಷ್ಟು ಮಸ್ತ್ ಅದ ನೋಡಾಕದು ಎಲ್ಲ. ಕಲ್ಲು ಬಂದಾವ ನೋಡ್ರಿ ಮೇಲಿಂದ ಉರುಳಿ.
ಹೇಳಕ್ಕೆ ಬರಂಗಿಲ್ಲ ಯಾವಾಗ ಬರ್ತಾವ ಅಂತೇಳಿ. ನಾವಂತರೂ ರೈಟ್ ಸೈಡಿಗೆ ಇಡ್ತೀವಿ ಗಾಡಿ ಜಾಸ್ತಿ. ಸುಂದರ್ ನಗರ್ ಸ್ವಲ್ಪ ಇಲ್ಲೊಂದು ಮನೆ ಭಾರಿ ಅದ ನೋಡ್ಕೊ ಮ್ಯಾಲೆ ಗುಡ್ದಾಗ, ಫುಲ್ ಇದ್ರ ಗುಡ್ದಾಗ ಅಲ್ಲೊಂದು ಮ್ಯಾಲೆ ರೆಸಾರ್ಟ್ ಥರ ಮಾಡ್ಯಾರ. ಇಲ್ಲಿ ನೋಡ್ರಿ ಬಿಲ್ಡಿಂಗ್ ಎಷ್ಟು ಭಾರಿ ಇದನ್ನು ಕಟ್ಟಾರ ಈ ಕಡೆ ಸೈಡಿಗೆ. ಅಲ್ಲೊಂದದ ಹೋಟೆಲ್ ರಾಜ ಸ್ಕ್ವೇರ್ ಅದು ನೋಡ್ರಿ ಹೆಂಗದ ಬಿಲ್ಡಿಂಗ್ಸ್ ಎಲ್ಲ. ಮಳೆ ಭಾಳ ಆಗ್ತಾವಲ್ಲ, ಮ್ಯಾಲೆ ಪತ್ರ ಸೀಟ್ ಹಾಕಿ ಹಂಗೆ ಇದನ್ನು ಮಾಡ್ಬಿಟ್ಟಾರ. ಇಷ್ಟಿಷ್ಟು ದೊಡ್ಡ ಗುಡ್ಡ ಅದಾವ ಅಂದ್ರೆ ಸೀರಿಯಸ್ಲಿ. ಕೆಳಗಡೆ ನದಿ ಅದನೋ ಕೆರೆ ಅದನೋ ಡೋಂಟ್ ನೋ, ಬಟ್ ಅಲ್ಲಿ ಸೆಂಟ್ರಿಗೆ ಹೋಗಕ್ಕೆ ಇದನ್ನ ಹೆಂಗೆ ಮಾಡ್ಯಾರ ನೋಡ್ರಿ ಸ್ಟೆಪ್ ಥರ. ಕೆರೆ ಇರ್ಬೋದು ಮೋಸ್ಟ್ಲಿ. ಅದರ ನಡುನು ಒಂದು ಐಲ್ಯಾಂಡ್ ಥರ ಅದ, ಐಲ್ಯಾಂಡ್ ಥರ ಏನೋ ಮನಿ ಅದ ಅದ್ರ ಮೇಲೆ. ಮೋಸ್ಟ್ಲಿ ಎಲೆಕ್ಟ್ರಿಸಿಟಿ ಜನ್ರೇಟರ್ ಅದಾನೋ ಏನದ ಗೊತ್ತಿಲ್ಲ. ನಂದಿ ಮಹಾರಾಜ್ ಅಲ್ಲೊಂದು ಮ್ಯಾಲೆ ಮಸ್ತ್ ಗುಡಿ ಕಾಣಕತ್ತದ, ನಿಮಗೆ ಕಾಣಾಕ್ತದಿಲ್ಲ ಗೊತ್ತಿಲ್ಲ. ಮ್ಯಾಲೆ ಎಷ್ಟು ಮಸ್ತ್ ಗುಡಿ ಅದ ನೋಡ್ರಿ. ಅಷ್ಟು ಭಾರಿ ಅದ ಅಂದ್ರೆ ಗುಡಿ, ಓಲ್ಡ್ ಏನೋ ಹಳೆ ಕಾಲದ ಗುಡಿ ಇದ್ದಾರ ಥರ. ಏನೋ ಕೋಟೆ ಕತ್ಲದ ಮೇಲೆ ಕಟ್ಟಿದಾರ್ಗತ್ತೆ ಅದ ಆ್ಯಕ್ಚುಲಿ. ನದಿ ಅಂತರೂ ಒಂದು ಲೆವೆಲ್ಗೆ ಹರಿ ಆಗ್ತದ, ಮೊದಲಿನ ಅಷ್ಟೇನಿಲ್ಲ. ಅವಾಗ ತೋರಿಸ್ತಿದ್ರಲ್ಲ ಹಾಗೇನಿಲ್ಲ. ಇದೂ ಕ್ಲಿಯರ್ ಅದ ಎಲ್ಲ, ಏನೋ ಕ್ಲೈಮೇಟು ಎಲ್ಲ ಕ್ಲಿಯರ್ ಅದ ನೋಡ್ರಿಗ. ಎಲ್ಲ ಸ್ಕೈ ಮಸ್ತ್ ವ್ಯೂ ಮಾತ್ರ ಭಾರಿ ಸಕ್ಸಿ ಬರತ್ತದ. ಮ್ಯಾಲೊಂದು ಗುಡಿ ಮಾಡ್ಯಾರ ನೋಡಿ. ಚಲೋ ಇಲ್ಲಿ ಕಚಡ ನೋಡ್ರಿ ಇಲ್ಲಿ ಮುಂದೆ ಮೂಲೆಯಾಗ ಯಾವ ಪರಿ ಬಂದದ. ವಾಟ್ ದ ಫಕ್ ಇಸ್ ದಿಸ್? ರಾಜ ಟ್ರಕ್ನ ಬಂದ, ಟ್ರಕ್ನ. ಎಲ್ಲಿದು ಕಚ್ಚಡ? ಈ ಪರಿ ಎಲ್ಲಿ ಡಂಪ್ ಮಾಡ್ಯಾರ ಇಷ್ಟ? ಏನು ಶೂಟ್ ಮಾಡೋದು ಏನು ಬಿಡೋದು ಇಲ್ಲಿ ಹಂಗೆ ಸೀನ್ರಿ ಅದ. ಏನು ಶೂಟ್ ಮಾಡಬೇಕು ಏನು ಬಿಡಬೇಕು ಗೊತ್ತಿಲ್ಲ. ರೋಡ್ ಮಾತ್ರ ಇಷ್ಟು ಮಸ್ತದ. ಗುಡ್ಡದ ಎಡ್ಜಿಗೆ ಈ ಕಡೆ ಕೆಳಗಡೆ ನದಿ ಅದ, ಈ ಕಡೆ ಕೆಳಗಡೆ ಫುಲ್ ಕೆಳಗಡೆ. ನಾವು ಸೆಂಟ್ರ್ ಹೋಗಂಗಿಲ್ಲ, ಈ ಕಡೆ ದಂಡಿನೂ ಹೋಗಂಗಿಲ್ಲ. ಸಡನ್ನಾಗಿ ಆ ಕಡೆಯಿಂದ ಗಾಡಿ ಬರ್ತಾವ ನೋಡ್ರಿ ಎಷ್ಟು ಆಳದ. ಒಪ್ಪೋ ಲ್ಯಾಂಡ್ಸ್ಕೇಪ್ ನೋಡ್ರಿ, ಲ್ಯಾಂಡ್ಸ್ಕೇಪ್ ಈಚೆ ಕಡೆದೆಲ್ಲ ಉದುರು ಹೋಗೈತಿ. ಡಾಗೆಸ್ ಬಾಯ್ ಏನೋ ಸ್ನಿಪ್ಪಿಂಗ್. ವಾ, ಗಾಡ್ಸ್ ಓನ್ ಕಂಟ್ರಿ. ನಾರ್ತ್ ಒಳಗಂದ್ರೆ ಅಯ್ಯಯ್ಯೋ ಅಲ್ಲೊಂದು ಫಾಲ್ಸ್ ಬೀಳತ್ತದ ಮ್ಯಾಲಿಂದ. ಎಷ್ಟು ಮಸ್ತ್ ಕಾಣತ್ತದ, ಲಿಟ್ರಲಿ ಇಷ್ಟು ಮಸ್ತ್ ಬೀಳತ್ತದ ಅಂದ್ರೆ ಸೋ ನೈಸ್. ಅಲ್ಲದ ನಿಮಗೆ ಕಾಣ್ತದ ಇಲ್ಲ ಗೊತ್ತಿಲ್ಲ. ಟೂ ಲವ್ಲಿ. ಒನ್ಸ್ ವಿಸಿಟ್ ಮಾಡ್ರಿ. ಕುಲ್ಲು ಮನಾಲಿ ಆದರೂ ವಿಸಿಟ್ ಮಾಡ್ರಿ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬಿಸಿಲು ಬಿತ್ತಪ್ಪ, ಬಿಸಿಲು ಬಿದ್ದರೆ ನಮಗೆ ಮೌಂಟೇನ್ ಪೀಕ್ಸ್ ಎಲ್ಲ ಕ್ಲಿಯರ್ ಕಾಣ್ತವೆ. ಮಾತ್ರ ಇದೇ ಇರ್ತದೆ, ಅದರದ್ದೇನು ತೊಂದರೆ ಇಲ್ಲ.
ಬಟ್ ಬಿಸಿಲು ಬಿದ್ದರೆ ಇನ್ನೂ ಕ್ಲಿಯರಾಗಿ ಇನ್ನೂ ಮಸ್ತ್ ಸೂಪರ್ ಕಾಣ್ತದೆ. ನೋಡ್ರಿ ನದಿ ಹಂಗಾರೆ ಆಗ್ತದೆ ಕೆಳಗಡೆ. ಮಸ್ಟ್ ವಿಸಿಟ್ ಪ್ಲೇಸ್. ನಮ್ಮ ಕಡೆದವ್ರು ಆದ್ರೆ ಆರಾಮ್ಸೆ ಡೆಲ್ಲಿಗೆ ಟ್ರೈನ್ ಅದ, ಡೆಲ್ಲಿಯಿಂದ ಮನಾಲಿಗೆ ಸ್ಲೀಪರ್ ಬಸ್ಸು ಸಿಗ್ತಾವೆ. ನೈಟ್ 1000ರಿಂದ 1200 ರೂಪಾಯಿ ಸ್ಲೀಪರ್ ಬಸ್ ಪರ್ ಟಿಕೆಟ್. ಆರಾಮಾಗಿ ಪರ್ ಪರ್ಸನ್ ಇರ್ತದೆ. ನೀವು ಆರಾಮಾಗಿ ಬಂದು ಅಡ್ಡಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬೈಕ್ ಸ್ಕೂಟಿ ಎಲ್ಲ ರೆಂಟಿಗೆ ಸಿಗ್ತಾವೆ ಮನಾಲಿ ಒಳಗೆ. ನೀವು ತೊಗೊಂಡು ಅಡ್ಡಾಡಿ ಟ್ರಿಪ್ ಮುಗಿಸ್ಕೊಂಡು ಹೋಗ್ಬೋದು. ವಾವ್ ಗಿಡ ನೋಡ್ರಿ ಮರ ಎಟ್ಟು ಎತ್ತರದ. ನಮ್ಮ ದಾಂಡೇಲಿ ಒಳಗೆ ಸಾಗಾಣಿ ಮರ ಇರ್ತಾವಲ್ಲ, ಸಾಗವಾನಿ, ಅದಕ್ಕಿಂತ ಎತ್ತರದ. ಫೈನ್ ಟ್ರೀಸ್ ಅಂತಾರೆ, ಫೈನ್ ಟ್ರೀಸ್ ಅಥವಾ ಫೈನ್ ಟ್ರೀಸ್ ಏನೋ ಅಂತಾರಪ್ಪ. ಒಟ್ಟು ಜಾಸ್ತಿ ಈ ಕಡೆ ಎಲ್ಲ ಜಾಸ್ತಿ ಮಳೆ ಜಾಸ್ತಿ ಇರ್ತದಲ್ಲ. ಪ್ರೊಹಿಬಿಟೆಡ್ ಏರಿಯಾ, ನೋ ಪಾರ್ಕಿಂಗ್, ಡೆಡ್ ಝೋನ್. ಡ್ಯಾಮ್ ಓಪನ್ ಮಾಡ್ಯಾರ, ಫಸ್ಟ್ ಕ್ಲಾಸ್ ನೀರು ಬರತ್ತದ. ಹೊಡಿ 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 ಇದನ್ನು ಮಾಡತ್ತಾರ. ವಾವ್ ಡ್ಯಾಮ್ ಓಪನ್ ಅದ. ಈ ಕಡೆ ನೀರು ನಿಲ್ಸ್ಯಾರ ಫುಲ್ಲು. ಅವ ಅರ್ಜೆಂಟ್ ಮಾಡಿ ಹಿಂದೆ ಹಾರ ನೋಡ್ಯಾತ. ಅವ ಗಾಡಿ ಮಸ್ತ್ ಇಟ್ಟಾನಲ್ಲ, ಭಾರಿ ಮಾಡ್ಯಾನಲ್ಲ ಗಾಡಿ. ಹೊಡಿಲಿ ಬಂದೆ ಹೊಂಟೆ ನಾ ಮುಂದೆ. ಮುಂದೆ ಕಾರ್ ನಾವು ಪಾಸ್ ಆದಾಗ ನಾವು ಪಾಸ್ ಆಗತ್ತಲ್ಲ. 2 ವೇ ಮಾಡ್ಯಾರಲ್ಲೇ ರೋಡ್ ಇಲ್ಲಿಂದ ಅಕ್ಷ. ರೋಡ್ 2 ವೇ ಅದ ನೋಡ. ಇಲ್ಲೇನು ಅಪೋಸಿಟ್ ಯಾರು ಬರಂಗಿಲ್ಲ. ಈ ಕಡೆ ಜಾಯ್ನ್ ಆಗಿ ಆ ಕಡೆ ಹೋಗ್ತದೆ ಟನಲ್ ಮೇಲ್ಗಡೆ. ಪಂಜಾಬ್ ಮಂದಿ ರೈಡರ್ಸ್, ದೇಶಿ ರೈಡರ್ಸ್ ಎಲ್ಲರೂ ನಿಂತಾರ. ಈಗ ಜಸ್ಟ್ ಲ್ಯಾಂಡ್ ಸ್ಲೈಡ್ ಆಗತ್ತಂತೆ. ಈಗ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷದ ಮುಂಚೆ ಎಲ್ಲರೂ ಸ್ಟಾಪ್ ಮಾಡ್ಕೊಂಡು ನಿಂತಾರೆ. ಇಲ್ಲೇ ರಿಮೂವ್ ಮಾಡಾಕತ್ತಾರ ಗಾಡಿ ಹೋಗೋ ಅಷ್ಟೆ. ಇದು ರಿವರ್ ಫ್ಲೋ ಎಲ್ಲ ನದಿಗೆ ನುಗ್ಸಾಕತ್ತಾರಪ್ಪ. ಆ ತೆರಿಗೆ ರಿವರ್ ಫ್ಲೋ ಇಷ್ಟದ. ಲ್ಯಾಂಡ್ ಸ್ಲೈಡಿಗೆ ಇಷ್ಟು ಎಲ್ಲ ಟ್ರಾಫಿಕ್ ಆಗದ. ಈ ಕಡೆ 1 ಕಿಲೋಮೀಟ್ರ್, ಹಿಂದ್ಗಡೆ ನಮ್ಮ ಕಡೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಟ್ರಾಫಿಕ್ ಅದ. ಸಿಕ್ಕಾಪಟ್ಟೆ. ವೈರ್ ಬ್ರಿಡ್ಜ್ ನೋಡ್ರಿ, ವೈರ್ ಬ್ರಿಡ್ಜ್ ಹೆಂಗದ. ಈಗ ಅದರಲ್ಲಿ ಹೋಗಂಗಿಲ್ಲ, ಮೊದಲೆಲ್ಲ ಅದರಲ್ಲಿ ಹೋಗೋದಿತ್ತು. ಈಗ ಟನಲ್ ಮಾಡ್ಯಾರಲ್ಲಿ. ಟನಲ್ ಮೇ ಜಾಯಂಗೆ, ಟನಲ್ ಮೇ. ಲ್ಯಾಂಡ್ ಸ್ಲೈಡ್ ಆಗೋದು ನೋಡ್ರಲ್ಲ. ಲಾಸ್ಟ್ ಟೈಮ್ ಮಳೆ ಆದಾಗ ಆಗಿದ್ದು, ಇನ್ನೂ ತನಕ ಕ್ಲಿಯರ್ ಮಾಡಿಲ್ಲ. ಒಳಗಡೆ ಟನಲ್ ಕಂಟಿನ್ಯೂ ಆಗೈತೆ ಕಾಣ್ತದೆ. ಜಸ್ಟ್ ನಾಷ್ಟ ಆಯಿತು. ಇಲ್ಲೇ ಔಟ್ ಅಂತೇಳಿ ಒಂದು ಪ್ಲೇಸ್ ಅದ, AUT ಔಟ್ ಅಂತೇಳಿ. ನೋಡ್ರಿ ಹೆಂಗದ ಲ್ಯಾಂಡ್ಸ್ಕೇಪ್, ಮಸ್ತ್ ಅದಲ್ಲ. ಜಸ್ಟ್ ಟಿಫಿನ್ ಮಾಡ್ಕೊಂಡು ಮನಾಲಿ ಇಲ್ಲಿಂದ ಒಂದು 40-45 ಕಿಲೋಮೀಟರ್ಸ್ ಅದ. ಹಂಗೆ
ಲ್ಯಾಂಡ್ಸ್ಕೇಪ್ ಮಾತ್ರ ಮಸ್ತ್ ಅದ. ಇವತ್ತೇನು ಕ್ಲೈಮೇಟ್ ಫುಲ್ ಕ್ಲಿಯರ್ ಅದ, ಕ್ಲಿಯರ್ ಸ್ಕೈ ವಿತ್ ಅ ಲೈಟ್ ಕ್ಲೌಡ್ಸ್. ಬಟ್ ರೋಡ್ ಮಾತ್ರ ಫುಲ್ ಕ್ಲಿಯರ್. ಮಂಡಿ ಅನ್ಸುತ್ತಿದ್ದು ಊರು ನೋಡ್ರಿ ಹೆಂಗದ. ಗುಡ್ದಾಗ ಎಲ್ಲ ಮನೆಗಳು ಎಲ್ಲಿ ಮಠ ಅದಾವ, ಹಂಗೆ ಅಲ್ಲಿ ಮಠ ಅದಾವ ಮನೆಗಳು ಗುಡ್ದಾಗ. ಅಲ್ಲಿ ಇನ್ನೊಂದು 15 ಕಿಲೋಮೀಟ್ರ್ ಉಳ್ದದ. ಕ್ಲೈಮೇಟ್ ಏಕದಮ್ ಚೇಂಜ್ ಆಗದ. ಫುಲ್ ಕೋಲ್ಡ್ ಹತ್ತಾಕತ್ತದ, ಫುಲ್ ಕೋಲ್ಡ್ ಬ್ರೀಸ್ ಬರತ್ತದ. ಮಸ್ತ್ ಒಂಥರ ಮತ್ತು ಡೆಲ್ಲಿ ಒಳಗೆ ಬಂದಾಗಂತರೂ ಹೋತಾಗಿದ್ದೀವಿ ನಾವು. ಎಷ್ಟು ಹೀಟ, ಏನು ಸುದ್ದಿ ಅಬ್ಬೂ. ಒಟ್ಟು ಹ್ಯುಮಿಡಿಟಿ ಇಲ್ಲ, ಸಿಕ್ಕಾಪಟ್ಟಿ ತ್ರಾಸ ಆಗೋದು. ಛೆ ಯಾಕೆ ಟ್ರೀಸ್ ನೋಡ್ರಿ ಹೆಂಗದು. ಒಂದೊಂದು ಯಾರೋ ಗುಡ್ಡಕ್ಕೆ ಸಿಗಿಸಾರ ಅನ್ಬೇಕು ಕಡ್ಡಿ, ಹಂಗಾಗದ. ಮನಾಲಿ ಎಂಟ್ರಿ ಆಗುವಾಗ ಪರ್ ಬೈಕ್ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಹಿಮಾಚಲ್ ಟೂರಿಸಮ್ ಡಿಪಾರ್ಟ್ಮೆಂಟಿಂದ. ಅದು ಎದಕ್ಕೆ ಮಾಡ್ತಾರೋ ಗೊತ್ತಿಲ್ಲ. 4 ವೀಲರ್ ಸಣ್ಣ ಆದ್ರೆ ಅದಕ್ಕೆ 200, ದೊಡ್ಡ ಆದ್ರೆ 300, ಬಸ್ಸಸ್ ಆದ್ರೆ 500 ಹಿಂಗೆ ಚಾರ್ಜಸ್ ಮಾಡ್ತಾರೆ. ನೋಡ್ರಿ ಮನಾಲಿ ಎಂಟ್ರಿ ಆದಿ ಒಳಗೆ ಆಫಿಷಿಯಲಿ ಟೋಲ್ ಪೇ ಮಾಡಿ. ಬಟ್ ಮನಾಲಿ ಒಳಗೆ ಸ್ಟೇ ಮಾಡೋಕತ್ತಿಲ್ಲ ನಾವು, ಮುಂದೆ ಜಿಸ್ಪಾ ಹೋಗ್ತೀವಿ. ಮನಾಲಿ ಇದು ಪ್ರೈವೇಟ್ ಬಸ್ ಸ್ಟಾಪ್ ನೋಡ್ರಿ. ಇದು ಎಂಟ್ರಿ ಆದ ತಕ್ಷಣ ರೈಟ್ ಸೈಡಿಗೆ ಬರ್ತದೆ. ಇಲ್ಲೆಲ್ಲ ಪ್ರೈವೇಟ್ ಸ್ಲೀಪರ್ ಬಸ್ಗಳು ಸ್ಟಾಪ್ ಆಗ್ಯಾವ, ಇಲ್ಲಿಂದನೇ ಹೋಗ್ತಾವೆ. ಅಲ್ಲೇ ಪ್ರೈವೇಟ್ ಬಸ್ಗಳು ಸ್ಟಾಪ್ ಆಗ್ಯಾವ. ಗುಡ್ಡಾನೆ ಹತ್ತದಪ್ಪ ಇದು, ಇಲ್ಲಿ ದೊಡ್ಡದು ಗುಡ್ಡಾನೆ. ಒಂದು ಕ್ಷಣ ಗಾಡಿ ಹಿಂದಕ್ಕೆ ಬಂದು ಹತ್ತದ, ಹೊಳೆ ಬಂದು ಬಿತ್ತಂದ್ರಂತೂ ಮುಗ್ದ ಹೋಯ್ತು. ದಿಸ್ ಈಸ್ ಮನಾಲಿ ಕುಲ್ಲು. ಇಲ್ಲಿಂದ 40 ಕಿಲೋಮೀಟರ್ ಅದ. ನಾವು ಹಡಿಂಬ ಟೆಂಪಲ್ ಹೊಂಟಿವಿ. ಹಡಿಂಬ ಟೆಂಪಲ್ ಚಿಕ್. ದಿಸ್ ಈಸ್ ಮನಾಲಿ ಫಾರ್ ಯು ಗಾಯ್ಸ್. ನನಗನ್ಸಿದ ಮಟ್ಟಿಗೆ ಯಾರು ಸ್ಟ್ಯಾಚ್ಯೂ ಅನ್ನೋದು ನನಗೂ ಅರ್ಥ ಆಗತ್ತಿಲ್ಲ. ಮತ್ತು ಸುಮ್ಮನೆ ಅವ್ರವ್ರದ್ದು ಹೆಸರು ಹೇಳ್ಬಾರ್ದು. ದಿಸ್ ಈಸ್ ಮನಾಲಿ ಮಾರ್ಕೆಟ್, ಹಿಡಿಂಬ ಟೆಂಪಲ್ ಹತ್ರದ್ದು. ನಾ 1 ಕಿಲೋಮೀಟ್ರ್ ಮ್ಯಾಲೋರಿ ಪಾರ್ಕಿಂಗ್ ಐತಂದಾನ ಹತ್ತಿರಕ್ಕೆ. ಮನಾಲಿ ಹಿಡಿಂಬ ಟೆಂಪಲ್ ಹೋದಿವಿ. ಅಲ್ಲಿಂದ ಮುಗಿಸ್ಕೊಂಡು ನಂದು ವಾಟರ್ ಬ್ಲಾಡರ್ ಮಾನ್ಯ ಆಲ್ ಎಕ್ಸ್ಟ್ರೀಮ್ ತರಿಸಿದ್ದೆ, ಅದನ್ನು ಒಂದು ಡೂಪ್ಲಿಕೇಟ್ ಬಂದದ. ಅದು ಟ್ರೈ ಮಾಡ್ತೀನಿ ಇನ್ನೊಂದು ಇದನ್ನು ಮಾಡೋಕೆ, ರಿಟರ್ನ್ ಹಾಕಕ್ಕೆ. ಬಟ್ ಇಲ್ಲಿ ರೈಡಾದೊಂದು ತೊಗೊಂಡೇ ಬಿಟ್ಟೆ. ಆವತ್ತು ಮಾನ್ಯ ರೊಕ್ಕ ಖರ್ಚು ಮಾಡಬಾರ್ದು ಅಂತೇಳಿ ಸಾದಾ ತೊಗೊಂಡೆ, ಅದು ಈಗ ಮೆಹಂಗಾ ಬಿತ್ತು. ಮತ್ತೊಂದು ತೊಗೊಳ್ಳೋ ಪರಿಸ್ಥಿತಿ ಬರ್ತಿಲ್ಲ. ವಾವ್, ಮುಂದಗಡೆ ನೋಡ್ರಿ ಹೆಂಗದೆ ಎಲ್ಲ. ಸೋಲನ್ ವ್ಯಾಲಿ ಹೋಗ್ಬೇಕು ನಾವೀಗ. ಅಟಲ್ ಟನಲ್ ರೋಹ್ತಾಂಗ್ 24 ಕಿಲೋಮೀಟರ್ ಅದ ಅಟಲ್ ಟನಲ್ ಇಲ್ಲಿಂದ. ವಾವ್,
ನೀರಿನ ಹರಿವು ನೋಡ್ರಿ ಹೆಂಗದ, ಎಷ್ಟು ಜೋರದ. ಇಲ್ಲಿ ದೊಡ್ಡ ದೊಡ್ಡ ಬಂಡೆ ಬಿದ್ದಾವ ಒಳಗಡೆ. ಸಿ ಹಿಯರ್, ದಿಸ್ ಈಸ್ ಫಾರ್ ಯು ಮನಾಲಿ. ಎದಕ್ಕೆ ಬರ್ತಾರತ್ ಮಾಡ್ರಿ ಕಪಲ್ಸ್ ಎಲ್ಲ, ಇದೇ ವ್ಯೂ ಎಂಜಾಯ್ ಮಾಡೋಕ್ಕೆ. ನೋಡ್ರಿ ನದಿ ಕ್ಲಿಯರ್ ವಾಟರ್ ಅದ ಅಂದ್ರೆ ಮ್ಯಾಲೆ ಮಳೆ ಆಗಾಕತ್ತಿಲ್ಲ. ಮ್ಯಾಲೆ ಮಳೆ ಆಗಾಕತ್ತಿತ್ತಂದ್ರೆ ಕ್ಲಿಯರ್ ವಾಟರ್ ಬರೋಂಗಿಲ್ಲ, ಫುಲ್ ರಾಡಿ ನೀರು ಬರ್ತದೆ. ನೋಡ್ರಿ ಹೆಂಗದ, ಫುಲ್ ಟೆಂಪ್ರೇಚರ ಚೇಂಜ್ ಆಗಿಬಿಡ್ತು ಇಲ್ಲಿಗೆ ಬರೋಣ. सोलांग वैली 12 किलोमीटर, अडराल टनल 20 किलोमीटर, रोहतांगला 50 किलोमीटर. ಫ್ಯೂಯಲ್ ಹಾಕ್ಸಿನಿ. ನೆಕ್ಸ್ಟ್ ಸೋನಾಲ್ ವ್ಯಾಲಿ ಹೋಗೋದದ. ಫ್ಯೂಯಲ್ 102 ರೂಪಾಯಿ 20 ಪೈಸೆ ಅದ. ಇಲ್ಲಿ ಕಡಿಮೆ ಅದ. ನಾವು 102 ರೂಪಾಯಿ ಅದ ಪೆಟ್ರೋಲ್. 390 ರೇಂಜ್ ಬಂದದ. ಇಲ್ಲಿ ತನಕ ಟೋಟಲ್ 2351 ಕಿಲೋಮೀಟರ್ ಹೊಡೆದೀವಿ. 2350 ರೂಪೀಸ್. ವ್ಯಾಲಿ ನೋಡ್ರಿ, ನೀರು ಎಷ್ಟು ಕೋಲ್ಡ್ ಆಗ್ಯಾವ ಅಂದ್ರೆ ಅರೆ. ಇಲ್ಲಿ ನೋಡ್ರಿ ಲಾಸ್ಟ್ ಟೈಮ್ ಮಳೆ ಕಿತ್ಕೊಂಡು ಹೋಗಿತ್ತಲ್ಲ ರೋಡ್, ಮನಾಲಿ ಒಳಗಿಂದ. ಇಲ್ಲಿದೆ ರೋಡ್, ಅದು ಪೂರಾ ಅರ್ಧ ರೋಡ್ ಹೋಗೋದು. ಇಲ್ಲೆಲ್ಲ ನೋಡಿ ಮತ್ತೆ ರಿಪೇರಿ ಮಾಡತ್ತಾರ. ಇದೆಲ್ಲ ಕಿತ್ಕೊಂಡು ಸ್ಟ್ರಕ್ಚರ್ ಎಲ್ಲ ಫುಲ್ ನೀರೆಲ್ಲ ಒಳಗೆ ಬಂದಿತ್ತು. ವಾ 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 ವಾ, ನೋಡಕ್ಕೆ 2 ಕಣ್ಣು ಸಾಲವಲ್ಲಾಗ್ಯಾವ. ಈ ಕಡೆ ಹಿಂದಂತೂ ರಾಕ್ ಸಾಲಿಡ್ ಇದು ಅದ. ಸ್ಟಿಲ್ ಓರಿ ಬಾಪ್ರಿ, ಇದು ಎಷ್ಟು ಮಸ್ತ್ ಅದ ನೋಡ್ಗ. ಇದು ಅಂತೂ ಸಿಂಪ್ಲಿ ವಾವ್. ಇಲ್ಲೆಲ್ಲ ಗಿಡ ಇದ್ರೆ ಹಿಂದ್ಗಡೆ ಕಲ್ಲಿನ ಬಂಡೆ ಅದ, ಫುಲ್ ಕಲ್ಲಿನ ಬಂಡೆ ನೋಡ್ರಿ. ಈಗ ಹೆಂಗದ ಫುಲ್. ನಾವು ಫಸ್ಟ್ ಟೈಮ್ ಮನಾಲಿಗೆ ಬಂದೀವಲ್ಲ. ಅವ್ರ ಜರ್ನ ಅಲ್ಲಿ ಒಳಗೆ ಕಲ್ಲಿನ ಸಂದಾಗ ಹಾಸಿ ಜರ್ನ ಬರತ್ತದ ಕೆಳಗಡೆ. ಕ್ಯಾಮ್ರಾ ಆಫ್ ಮಾಡು ಮನುಷ್ಯ ಆಗಲ್ತು. ಈ ಬಂಡೆ ಹೆಂಗದ, ಮಸ್ತ್ 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 ಮಸ್ತ್. ವ್ಯಾಲಿ ಮಾತ್ರ ಸೂಪರ್. ಇಲ್ಲ ಕಾಣ್ತದೆ, ಇದ್ರಿಗೆ ಅಪೋಸಿಟ್ಟಿಗೆ ಹೋಗ್ತದೆ ರೋಡ್. ಹತ್ತರಿಕೆ ಮ್ಯಾಲೆ ನೋಡ್ಕೊಂಡು ಹಿಂಗೆ ನೋಡ್ದಾಗ ಆಗ್ತದೆ ಮ್ಯಾಲೆ. मस्त. कैप्चर करके ले रहा हूँ भैया. ये देखो भैया क्या सीनरी है भाई. ये तो देखने इसी टाइम पे आना है. ये तो देखने इसी टाइम पे आना है. अरे अरे ರೋಡ ಕಿತ್ಕೊಂಡು ಹೋಗಿತ್ತಲ್ಲ ಇಲ್ಲಿದೆ. ಟಂಗ್ ಪಾಸದೇನೋ ಇದು ಅಂತ ಹೇಳ್ಯಾರ, ಪರ್ಮಿಟ್ ತೊಗೋಬೇಕಂತೇಳಿ. ಏನು ಕಲ್ಲು ಬಿಳಿ ಸುಣ್ಣಾಗಿನ್ನ ಬಡ್ದ ಕಲ್ಲು ಇಟ್ಟಾರಂಗೆ ಆಗೈತಲ್ಲ. ಇದು ನ್ಯಾಚುರಲ್ ಇದ್ರೊಳಗೆ ಫಿಶ್ ಪಾಂಡ್ ಒಳಗೆ ನೋಡ್ರಿ. ಈಗ ಅಲ್ಲಿಂದ ಹಿಂಗೆ ನೀರು ಬಂದರೆ, ಮಳೆ ನೀರು ಬಂದರೆ ಎಲ್ಮಟ ಬಂದದ್ದು ನೋಡಿಲ್ಲಿ ಹರ್ಕೊಂಡು ಹೊರಗೆ ಬರತ್ತದು. ಹತ್ತರಿಗೆ ವಾವ್. ಕ್ಲೈಮೇಟ್ ಮಾತ್ರ ಸೂಪರ್ ಸೂಪರ್ ಸೂಪರ್. ಕ್ಲೈಮೇಟ್ ಮಾತ್ರ ಭಾರಿ ಮಸ್ತ್ ಬಂದ. ನೋಡ್ರಿ ಇದು ಹೆಂಗದ ನೋಡ್ರಿ. ಈಗ ಗಿಡ ಹತ್ತರಿಕೆ ಏನು ರೋಡಪ್ಪ. ಸ್ಯಾಕ್ಸಿ 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 ರೋಡ್. ಮಸ್ತ್ ರೋಡ್ ಮಸ್ತ್ ರೋಡ್.
ನೋಡಿದ ವಾವ್, ವೈಲ್ಡ್ ಲೈಫ್ ಸೆಂಚುರಿ ಅದ ಇಲ್ಲಿ. ಬರ್ಡ್ಸ್ ಎಲ್ಲ ನೋಡ್ರಿ. ಈಗ ಫೈನ್ ಟ್ರೀಸ್ ಬಾಜುಕ್ನ ಹಾದು ಹೊಂಟಿವಿ ಈಗ. ನಾವು ಏನು ಕರ್ವಿಂಗ್ ಅದಾವ ಮರೆ. ಸೊನಾಂಗ್ ವ್ಯಾಲಿ ಏನಿದೆ, ಸೋಲಾಂಗ್ ವ್ಯಾಲಿ. ದಿಸ್ ಈಸ್ ಸೋಲಾಂಗ್ ವ್ಯಾಲಿ. ಏನು ಯಾವ ಅಂಗಡಿನೇ ಚಾಲೋ ಇಲ್ಲ ನೋವು ಮ್ಯಾಗಿ ಅದು ತಿನ್ಬೇಕಂದ್ರೆ. ಯಾವುದೋ ಒಂದು ಗಾಡಿ ಟೆಸ್ಟಿಂಗ್ ಮಾಡಾಕ್ತಾರ ಅಕ್ಷ ವಿಡಿಯೋ ಒಳಗೆ ಬಂತು. ಯಾವುದೋ ಗಾಡಿ ಟೆಸ್ಟಿಂಗ್ ಮಾಡತ್ತಾರ ವಿಡಿಯೋ ಒಳಗೆ ಬಂತು. ಅಂದ್ರೆ ಅದು ಇದನ್ನ ಮಾಡ್ಯಾರ, ಗಾಡಿ ಟೆಸ್ಟಿಂಗ್ ಮಾಡತ್ತಾರ. ಅದು ಹೊಸ ಗಾಡಿ ರಿಲೀಸ್ ಆಗೋ ಗಾಡಿ ಅದು. ನಾ ಕರೆಕ್ಟ್ ವಿಡಿಯೋ ಚಾಲೋ ಮಾಡ್ಕೊಂಬರತ್ತಿದ್ದೆ, ಇದ್ರಿಗೆ ಬಂತು ಗಾಡಿ. ವಾವ್, ನಿನ್ನೆ ಸ್ಟೇ ಮಾಡಿ ಇವತ್ತು ಬಂದದ್ದಿದೆ ಬೆಸ್ಟ್ ಆಯ್ತು ನೋಡಿ. ಎಲ್ಲರದು ಕನಸು ನಂದು ನನಸಾಯಿತು. ನನ್ನಂತೆ ಎಷ್ಟೋ ಜನ ಹುಡುಗರದು ಕನಸು ಇಲ್ಲಿ ಬೈಕ್ ಹೊಡಿಬೇಕಂತೇಳಿ ಸೋಲಾಂಗ್ ವ್ಯಾಲಿ ಒಳಗೆ. ATV ಮಾಡಲ್ಲ ಮುಂದೆ ನೀನೇದಿಲ್ಲ. ATV. ಓಕೆ ಬ್ರೋ, ಇಲ್ಲೇ ಇದೀವಿ. ನೈ ಭಯ ನೈ ನೋಡ್ರಿಗ ಜರ್ನ ಎಷ್ಟಿತ್ತು ನೋಡ್ರಿ. ವ್ಯಾಲಿ ಹಂಗೆ ಕಾಣ್ತದ. ಒಟ್ಟು ಮಾಡ್ದ ಮುಚ್ಕೊಂಡ್ಬಿಡ್ತು. ಬಟ್ ಇಲ್ಲಿ ಮೋಡ ಆಗೋದು ಮುಚ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಬಟ್ ಇಷ್ಟು ದೊಡ್ಡ ಗುಡ್ಡನ ಆಮೇಲೆ ಅಷ್ಟು ಎತ್ತೆತ್ರ ಗಿಡ ಅದರೊಳಗೆ ನಡು ಕಾಣ್ತಾವಲ್ಲ, ಅದು ಮಸ್ತ್ ಅನಿಸ್ತದೆ. ಇಲ್ಲಿ ಉಳ್ದದ್ದೇನು ಹಂಗೇನಿದು ಇಲ್ಲ. ಆಮೇಲೆ ಮನಾಲಿ ಮೋಸ್ಟ್ ಆಫ್ ದ ಟೈಮ್ ಯಾರು ಅಡ್ವೆಂಚರ್ಸ್ ಮಾಡ್ತಾರಲ್ಲ, ಜಿಪ್ ಲೈನ್, ಸ್ಕೈ ಡೈವಿಂಗ್ ಅಂದ್ರೆ ಅದೇ ಇದ್ರದ್ದು ರೋಪ್ ಹಿಡ್ಕೊಂಡು ಮಾಡಿಸ್ತಾರಲ್ಲ ಇಲ್ಲಿ, ಅದು ಇಂಥದ್ದೆಲ್ಲ ಮಾಡೋರಿಗೆ ಮನಾಲಿ ಬೆಸ್ಟ್. ವಾವ್, ಏನು ಸೂಪರ್ ಜರ್ನ ಬರತ್ತಾವ ಹರದ ಮಸ್ತ್. ಮಳೆ ಅಂತೂ ಕಂಟಿನ್ಯೂ ಇರ್ತದೆ. ಒಂದು ಮಂಜು ಕರಿಗಾರ ನೀರು ಬರ್ತಿರ್ತದ, ಇಲ್ಲ ಮಳೆ ಆಗ್ಯಾರ ನೀರು ಬರ್ತದೆ. ಜರ್ನ ಬರೋದು ಮಾತ್ರ ಫಿಕ್ಸ್. ಇಲ್ಲ ಎಷ್ಟು ಮಸ್ತ್ ಕಾಣತ್ತೆ. ಅರೆ ಯೂಟರ್ನ್ ಆಯ್ತಪ್ಪ ಇಲ್ಲಿ. ಅನ್ಬೇಕದ ಆ್ಯಕ್ಚುಲಿ ಕಲ್ಲು ಬಿದ್ದುಂಟು, ಕಲ್ಲು. ಮತ್ತು ಇಲ್ಲೇ ಟರ್ನ್ ಅದಪ್ಪ, ಇದು ಶಾರ್ಪ್ ಟರ್ನ್ಸ್. ಅಟಲ್ ಟನಲ್ ರೋಟಾಂಗ್ 2 किलोमीटर, खेलोंग 48, दारचा 78, सरचू 157. क्या रे देखो सामने. ಬರ್ರಿ ಮನ್ಯಾಗ ಕುಂದ್ರಬೇಡ್ರಿ, ಬರ್ರಿ ಇಂಥವೆಲ್ಲ ಅಡ್ಡಾಡ್ರಿ. ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಒಮ್ಮೆ ಅಡ್ಡಾಡ್ರಿ ಇಂಥವು. ಜಗತ್ತೇನು ನೋಡ್ದು ಬೇಡ, ಕಡೆಗೆ ನಮ್ಮ ಇಂಡಿಯಾರ ನೋಡ್ರಿ ಹೊರಗಡೆ ಬಂದು ಹೆಂಗದ ಅಂಥೇಳಿ. ಅಟಲ್ ಟನಲ್ ರೋಟಾಂಗ್ ಫಾಸ್ ಸೌತ್ ಪೋರ್ಟಲ್ ಎಂಟ್ರಿ ಆದಿವಿ. ಟನಲ್ ಮಸ್ತ್ ಅದಲ್ಲ ಇದು. ದಿಸ್ ಈಸ್ ಅಟಲ್ ಟನಲ್. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ದವ್ರು ಮಾಡ್ಯಾರ ಅಟಲ್ ಟನಲ್. ಮನೆ ಕಾರ್ ಬಿದ್ದಿತ್ತಲ್ಲ, ಇಲ್ಲೇ ಇದೇ ಬ್ರಿಡ್ಜ್ ಅದು. ಅಟಲ್ ಟನಲ್ ಇದು. ಅಟಲ್ ಟನಲ್ ಪಾಸ್ ಆದ್ಮೇಲೆ ನೋಡ್ರಿ ಸ್ನೋ ಹೆಂಗೆ ಬಿದ್ದದ ಮೇಲ್ಗಡೆ. ಈ ಕಡೆ ನಾವು ಹೋಗ್ಬೇಕು ಈಗ. ಲೆಫ್ಟ್, ರೈಟ್ ಏನದ ಸ್ಪಿತಿ ವ್ಯಾಲಿಗೆ ಹೋಗ್ತದೆ, ಲೆಫ್ಟ್ ಏನದ ನಾವು ಹೋಗೋ ರೋಡ್ ಜಾನ್ಸ್ಕಾರ್ ವ್ಯಾಲಿ.
ಇವತ್ತು ಇಲ್ಲೇ ಸಿಸು ಒಳಗೆ ಜಾಸ್ತಿಯಲ್ಲಿ ಬುಕ್ ಮಾಡೀವಿ. ಇವತ್ತು ಇಲ್ಲೇ ಇರ್ತೀವಿ. ಮತ್ತು ಯಾಕಂದ್ರೆ ನೈಟ್ ಹೋದ್ರೆ ಸುಮ್ಮನೆ ಏನು ಆತಾಗಿತ್ತಾಗ ನೋಡೋಕ್ಕಾಗಿಲ್ಲ ಪಾಸಸ್. ಹೆಂಗಾದ್ರು ಇನ್ನೊಂದು 60 ಕಿಲೋಮೀಟ್ರ್ ಹೋಗಿ ಇರಬೇಕು ವಸ್ತಿ. ಅದನ್ನೇ ಇಲ್ಲೇ ಇದ್ದುಬಿಟ್ರೆ ಆಯ್ತು ಅಂಥೇಳಿ ಅದಕ್ಕೆ ಇಲ್ಲೇ ಬುಕ್ ಮಾಡೀವಿ. ಬೆಳಗ್ಗೆ ಎದ್ದು ನಾಳೆ ಕಡಿಮೆ ಅದ, ನಾಳೆ 100 ಕಿಲೋಮೀಟರ್ಸ್ ಅಷ್ಟು ಅದ ಜರ್ನಿ ಗೊಂಬರಂಜನ್ ಹೋಗೋಕೆ. ಆ್ಯಕ್ಚುಲಿ ಮನಾಲಿಯಿಂದ ಡೈರೆಕ್ಟ್ ಗೊಂಬರಂಜನ್ ಹೋಗ್ಬೇಕಾಗಿತ್ತು ನಾವು. ಅದು ನಿನ್ನೆ ಮನಾಲಿಗೆ ಬರಲೇ ಇಲ್ಲಲ್ಲ, ಹೀಗಾಗಿ ಅದು ಇದು ಆಗಿಬಿಡ್ತು. ಮನಾಲಿ ಸ್ಟೇ 2 ಸ್ಟೇ ಇದ್ದು, ಒಂದು ಸ್ಟೇ ಹಿಂದೆ ಮಾಡಿದ್ದೀವಿ, ಈಗ ಒಂದು ಸ್ಟೇ ಇಲ್ಲಿ ಮಾಡಾಕತ್ತೀವಿ. ನಾಳೆಗೆ 6ನೇ ತಾರೀಕಿಗೆ ಒಂದು ಬುಕ್ಕಿಂಗ್ ಅದ, ಡೈರೆಕ್ಟ್ ಗೊಂಬರಂಜನ್ ಇದು ಟೆಂಟ್ ಬುಕ್ಕಿಂಗ್ ಅದ. ಹೀಗಾಗಿ ನಾವು ಎಂಡಿ ಕಂಡೀಷನ್ ಜಲ್ದಿ ಹೋಗೇಬೇಕು. ನಾವು ಬುಕ್ ಮಾಡಿದ ಜಾಸ್ಟಿಲ್ದು ದಾರಿ ಇದು. ಇಲ್ಲೇ ಆಫ್ ರೋಡ್ ಜಾಸ್ಟೆಲ್ ಹೋಗೋಕು.